ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವನು ಏನು ಹೇಳ್ದ ಅಂತ ಕೇಳಿದ್ರೆ ಇಬ್ರು ಮುಖ ಮುಖ ನೋಡ್ಕೋತಾ ಇದಾರಲ್ಲ, ಅಂತದ್ ಏನು ಹೇಳ್ದ ಅವನು? ಅಂತದ್ದೇನು ಇಲ್ಲ ಕಣೋ. ಅಮ್ಮ ನೀನಾದ್ರೂ ಹೇಳು, ಏನು ಹೇಳ್ದ ಅವನು? ಅರ್ಜುನ, ನಿಮ್ಮ ಅಜ್ಜಿ ಏನು ಇಲ್ಲ ಅಂತ ಹೇಳಿದ್ರು ತಾನೆ, ಮತ್ತ್ಯಾಕೋ ತಲೆ ತಿಂತಿದ್ಯಾ? ನಿಮ್ ಮುಖದಲ್ಲಿರೋ ಆತಂಕ ನೋಡಿದ್ರೆ ಗೊತ್ತಾಗ್ತಿದೆ ಅವನೇನೋ ಭಯ ಆಗುವಂತದ್ನೇ ಹೇಳಿದಾನೆ ಅಂತ. ನೀವು ಹೆದರ್ಕೊಂಡು ಮುಚ್ಚಿಡ್ತಾ ಇದ್ದೀರಾ ಅಂತ. ಮಾತಾಡಿ, ಬಾಯ್ ಬಿಟ್ಟು ಹೇಳಿ. ಅಮ್ಮ, ಮನೆಯಲ್ಲಿ ಇಷ್ಟೆಲ್ಲ ವಿಷಯ ನಡೀತಿರ್ಬೇಕಾದ್ರೆ ದಯವಿಟ್ಟು ಯಾವ ವಿಷಯನೂ ಮುಚ್ಚಿಡ್ಬೇಡ. ಮಾತಾಡು, ಅದೇನೇ ಇದ್ರು ಹೇಳು. ಅರ್ಜುನ, ಅದು ಅವತ್ತು ಬುಡ್ಬುಡ್ಕೆ ಅವನು ಬಂದು ಎಚ್ಚರ ತಪ್ಪಿದರೆ ಮತ್ಸರಕ್ಕೆ ಸಿಕ್ಕಿ ಮನೆ ಹಾಳು. ಅನಾಹುತ ಅಲ್ಲ ತಾಯಿ, ದುರಂತಗಳ ಸರಣಿ. ನಿಮ್ಗೆ ಅರಿವಿಲ್ಲದಂತೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಂದು ಹೆಣ್ಣಿಗೆ ಬಿಟ್ಟ ಬಾಣ ಇನ್ನೊಂದು ಹೆಣ್ಣಿಗೆ ತಾಕುತ್ತೆ. ಕಾಯಿದ ಮೇಲೆ ಬರೆ ಬೀಳುತ್ತೆ, ಬರೆ. ತುಂಬಿದ್ ಕೂಡ ಬದ್ದಾಗತ್ತೆ ಅಂತ ಹೇಳಿದ್ರು. ಹಾಗೆ ಏನೋ ಗಂಡಾಂತರ ಇದೆ ಅಂತ ಕೂಡ ಹೇಳಿದ್ರು. ಅರ್ಜುನ, ಬುಡ್ಬುಡ್ಕೆ ಅವನು ಹೇಳ್ದಂಗೆ ನಮ್ ಸೇವಂತಿ ಮಗುನ ಕಳ್ಕೊಂಡ್ಲು. ಅದೇ ರೀತಿ ಪೂಜಾ ಕೂಡ. ಅಮ್ಮ ಪ್ಲೀಸ್, ಏನಾಗಿದೆ ನಿಮ್ಮಿಬ್ಬರಿಗೂ? ಮಾಡಕ್ ಬೇರೆ ಕೆಲಸ ಇಲ್ವಾ? ಅವನು ಯಾರೋ ಏನೋ ಹೇಳ್ದ ಅನ್ಬಿಟ್ಟು ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಲ್ಲ. ಅವನು ಹೇಳೋ ಭವಿಷ್ಯ ಎಲ್ಲ ನಿಜ ಆಗೋ ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟೋ ದೊಡ್ಡ ರಾಜಕಾರಣಿಗಳು ಅವನ ಹತ್ರ ಭವಿಷ್ಯ ಕೇಳ್ಕೊಂಡು ಎಲೆಕ್ಷನ್ ನಿಲ್ತಾ ಇದ್ರು. ಅಷ್ಟೇ ಯಾಕೆ, ಅವ್ರು ಹೇಳೋದೆಲ್ಲ ಸತ್ಯ ಆಗಿದ್ದಿದ್ರೆ ಅವ್ರ ಭವಿಷ್ಯನ ಅವರೇ ತಿಳ್ಕೊಂಡು ಕೋಟಿ ಕೋಟಿ ಮಾಡ್ಕೊಂಡು ಚೆನ್ನಾಗಿರ್ಬಹುದಿತ್ತು ತಾನೆ. ಹಾಗಲ್ಲ ಕಣು, ಸೇವಂತಿ ಗರ್ಭಿಣಿ ಆಗಿದ್ದಾಗ ಮಗು ಮಡ್ಲು ತುಂಬಲ್ಲ ಅಂತ ಹೇಳಿದ್ರು. ಅದೇ ನಮ್ಗೆ ಆತಂಕ ಆಗಿರೋದು. ಅಯ್ಯೋ ಅಜ್ಜಿ, ಇದೊಂದು ಕೋಇನ್ಸಿಡೆನ್ಸ್ ಅಷ್ಟೇ. ನೀವಿದನ್ನ ತುಂಬಾ ತಲೆ ಕೆಡ್ಸ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಿ ಪೂಜನ್ಗೂ ತಲೆ ಕೆಡ್ಸಕ್ ಹೋಗ್ಬೇಡಿ. ಅಪ್ಪಿತಪ್ಪಿ ಪೂಜನ್ಗೇನಾದ್ರು ಹೇಳ್ಬಿಟ್ರಾ? ಇಲ್ಲ ಅರ್ಜುನ, ಪೂಜಂಗೆ ಏನು ಹೇಳಿಲ್ಲ. ಆದ್ರೂ ಆತಂಕ ಆಗ್ತಿರೋದು ನಿಜ. ಅಯ್ಯೋ, ನೀವ್ ಅನ್ಕೊಂಡಾಗೆಲ್ಲ ಏನೂ ಆಗಲ್ಲ. ಇದೆಲ್ಲ ನಿಮ್ಮ ಮೂಢನಂಬಿಕೆ ಅಷ್ಟೇ. ಪೂಜಾ ಗರ್ಭಿಣಿ, ಆದಷ್ಟು ಇಂಥ ವಿಷಯಗಳನ್ನ ಅವಳಿಂದ ದೂರ ಇಡಿ. ಆಮೇಲೆ ಟೆನ್ಷನ್ ಮಾಡಿಕೊಂಡು BP ಶುಗರ್ ಲೆವೆಲ್ ಜಾಸ್ತಿ ಆದ್ರೆ ನಿಜವಾಗ್ಲೂ ಅವಳಿಗೆ ಪ್ರಾಬ್ಲಮ್ ಆಗತ್ತೆ. ಸರಿ ಅಮ್ಮ, ಸರಿ ಅಂತ ಹೇಳಿ ಮತ್ತೆ ನೀವಿಬ್ರು ಕುತ್ಕೊಂಡು ಯೋಚನೆ ಮಾಡಬೇಡಿ. ಧೈರ್ಯವಾಗಿರಿ, ಎಲ್ಲ ಒಳ್ಳೇದಾಗತ್ತೆ. ಮನುಷ್ಯ ಏನು ದೇವ್ರಲ್ಲ, ಅವನು ಹೇಳಿದ್ದೆಲ್ಲ ಸತ್ಯ ಆಗೋದಕ್ಕೆ. ಅಮ್ಮ, ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆಗು. ಅಲ್ಲಿ ನೋಡು, ನಿಮ್ಮ ಅತ್ತೆ ಮುಖದಲ್ಲಿ ಇನ್ನೂ ಟೆನ್ಷನ್ ಕಾಣಿಸ್ತಾ ಇದೆ. ಅವ್ರಿಗೂ ಒಂದ್ ಸ್ವಲ್ಪ ಬುದ್ಧಿ ಹೇಳು, ಸರಿನಾ? ಅಜ್ಜಿ, ದಯವಿಟ್ಟು ರಿಲ್ಯಾಕ್ಸ್ ಆಗಿ, ಏನೂ ಆಗಲ್ಲ, ಸರಿನಾ? ಏನೇ ಇವನು ಬುಡ್ಬುಡ್ಕೆ ಇವನು ಆ ರೀತಿಯೆಲ್ಲ ಹೇಳ್ದ ಅಂತಂದ್ರೆ ಇವನೇನು ರಿಯಾಕ್ಟೇ ಮಾಡ್ಲಿಲ್ವಲ್ಲ? ಒಳ್ಳೇದೇ ಅಲ್ವಾ ಅತ್ತೆ? ಅವನು ನಮ್ ತರನೇ ತಲೆ ಕೆಡ್ಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಅವನ್ ನಡವಳಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂನು ಸೇವಂತಿಗೆ ಅನುಮಾನ ಬರುತ್ತೆ. ಆಮೇಲೆ ಈ ಮನೇಲಿ ಏನೋ ನಡೀತಿದೆ ಅಂತ ಸುಮ್ನೆ ಟೆನ್ಷನ್ ಮಾಡ್ಕೋತಾಳೆ. ಅದು ನಿಜಾನೇ ಅತ್ತೆ. ಮೊನ್ನೆ ನೀವೇ ನೋಡಿದ್ರಲ್ಲ, ಸೇವಂತಿಗೆ ಸತ್ಯ ಗೊತ್ತಾಯ್ತು ಅನ್ನೋ ಕನ್ಸ್ ಬಿತ್ತು ಅಂತ ಅದವನ್ ಎಷ್ಟು ಮನ್ಸಿಗೆ ತಗೊಂಡಿದ್ದ. ಯಾರ್ದೋ ಕೈಲಿ ಒಡ್ಸ್ಕೊಂಡ, ಆಮೇಲೆ ಆಕ್ಸಿಡೆಂಟ್ ಆಯ್ತು. ಪಾಪ ಅರ್ಜುನ ಪೂರ್ತಿ ಕುಗ್ಗೋಗಿದ್ದ. ಆಮೇಲೆ ಹೇಗೋ ಧೈರ್ಯ ತಂದ್ಕೊಂಡ. ಅವನ್ ಧೈರ್ಯವಾಗಿರೋದು ಒಳ್ಳೇದೇ ಅಲ್ವಾ ಅತ್ತೆ? ಅವನೇನು ಧೈರ್ಯವಾಗಿರ್ತಾನೆ ಕಣೆ. ಆದ್ರೆ
ಆಗೋ ಅನಾಹುತನ ತಪ್ಸಕ್ಕಾಗತ್ತೆ ಹೇಳು? ಬರ್ತಾ ಬರ್ತಾ ನಾವೆಲ್ಲರೂ ನಿನಗೆ ದೂರ ಆಗ್ಬಿಟ್ವಿ ಅಲ್ವಾ? ನಾವ್ಯಾರು ನಿನ್ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅನ್ಸತ್ತೆ. ಬಸ್ರಿ ಹಿಂಗ್ಸಿ ಯಾರಾದ್ರೂ ಒಬ್ಳೆ ಓಡಾಡ್ತಾಳ? ನನಗೂ ಹೇಳಿದೆ ಹಾಸ್ಪಿಟ್ಲ್ ಹೋಗೋಂತ ಅವಶ್ಯಕತೆ ಏನಿತ್ತು? ನಾವ್ ಯಾರಾದ್ರೂ ಕರೆದಿದ್ರೆ ಬರಲ್ಲ ಅಂತ ಹೇಳ್ತಿದ್ವಾ? ಯಾವ ಲೋಕದಲ್ಲಿದ್ದಾಳೆ ಇವಳು? ಪೂಜಾ, ಪೂಜಾ, ಏನಾಯ್ತು ಪೂಜಾ? ಯಾಕೆ ಕಣ್ಣಲ್ಲಿ ನೀರು? ಯಾಕೆ ಅಳ್ತಿದ್ಯಾ? ಅಕ್ಕಂಗೆ ಹೇಳಿದ್ರೆ ಟೆನ್ಷನ್ ಮಾಡ್ಕೋತಾಳೆ. ಬೇಡ ಬೇಡ. ಪೂಜಾ, ಏನಕ್ಕೆ ಕಳ್ತಿದ್ಯಾ ಹೇಳು? ಏನಿಲ್ಲ ಅಕ್ಕ. ಏನೂ ಇಲ್ಲದೆ ಈ ರೀತಿ ಅಳ್ತಾರಾ? ಹ? ನಾನಿನ್ ಅಕ್ಕ ಕಣೆ, ನನ್ನ ಹತ್ರನೂ ಹೇಳಲ್ವಾ? ಅದೇನು ಅಂತ ಹೇಳು. ಏನಿಲ್ಲ ಅಕ್ಕ, ಅಮ್ಮ ನೆನಪಾದ್ರು ಅಷ್ಟೆ. ತಾಯಿತನ ಅಂದ್ರೆ ಹಾಗೆ. ನಾವು ತಾಯಿ ಆಗೋ ಸಮಯದಲ್ಲಿ ನಮಗ್ ತಾಯಿ ನೆನಪಾಗೋದು ಸಹಜ. ಹಾಗಂತ ಇಷ್ಟೊಂದು ಫೀಲ್ ಆದ್ರೆ ನಿನ್ ಮಗುಗೂ ಸಂಕಟ ಆಗುತ್ತೆ ಪೂಜಾ. ನಿಮ್ ತಾಯಿ ಪಾಪ ತೀರ್ಥಯಾತ್ರೆಗೆ ಹೋಗಿದ್ದಾರೆ, ಆದಷ್ಟು ಬೇಗ ಬರ್ತಾರೆ. ನೀನ್ ಅಳ್ಬೇಡ. ಅವ್ರಿಗಿನ್ನೂ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ. ಹೌದು ಅಕ್ಕ, ಗೊತ್ತಿದ್ರೆ ಓಡೋಡ್ ಬರ್ತಿದ್ರು. ಅಪ್ಪ ಕೂಡ ಹೇಳಿರಲ್ಲ. ನನ್ಗಂತೂ ಲೈನ್ಗೆ ಸಿಗ್ತಿಲ್ಲ, ಮೆಸೇಜ್ ಕೂಡ ಡೆಲಿವರ್ ಆಗ್ತಿಲ್ಲ ಅಕ್ಕ. ಯೋಚನೆ ಮಾಡ್ಬೇಡ ಪೂಜಾ. ನಿಮ್ಮಮ್ಮ ಮಾಡೋ ಪೂಜೆನಲ್ಲಿ ನಿನಗೂ ಪಾಲಿರುತ್ತೆ. ನಿಮ್ಮಮ್ಮನ್ಗೆ ವಿಷಯ ಗೊತ್ತಿಲ್ಲದೆ ಹೋದ್ರು ತಾಯಿ ಕರಳು ನಿನಗೆ ಯಾವತ್ತೂ ಒಳ್ಳೇದಾಗ್ಬೇಕು ಅಂತಾನೆ ಬೇಡ್ಕೊಳ್ಳುತ್ತೆ. ನಿಜ ಅಕ್ಕ, ಅಮ್ಮಂಗೆ ನನ್ನ ಮೇಲೆ ತುಂಬಾ ಪ್ರೀತಿ.